ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ವಿಶೇಷವಾಗಿ ಆಷಾಢ ಮಾಸದಲ್ಲಿ ಬರ್ತಾ ಇರುವಂಥ ಶುಕ್ರವಾರದ ದಿನಗಳಲ್ಲಿ ಅಮ್ಮನವರಿಗೆ ವಿಶೇಷವಾಗಿ ಮುಡುಪು ಅನುಷ್ಠಾನನ ಮಾಡುವಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ಈ ಆಷಾಢ ಮಾಸದಲ್ಲಿ ನಾವು ದೇವತಾ ಕಾರ್ಯಗಳಲ್ಲಿ ನಾವು ಹೆಚ್ಚು ಭಾಗಿಯಾಗಿ ಇಂತಹ ದೇವತಾ ಕಾರ್ಯಗಳಿಗೆ ವಿಶೇಷವಾದ ದಿನಗಳಲ್ಲಿ ಸಂಕಲ್ಪ ಮಾಡಿಕೊಂಡು ನಾವು ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತಾರೆ. ಶುಭ ಕಾರ್ಯಗಳು ನಿಷಿದ್ಧ ಆಗಿರುತ್ತೆ ಆಷಾಢ ಮಾಸದಲ್ಲಿ. ಆದರೆ ದೇವತಾ ಕಾರ್ಯಗಳನ್ನು ನಾವು ಆಷಾಢ ಮಾಸದಲ್ಲಿ, ಅದರಲ್ಲೂ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದಲ್ಲಿ ನಾವು ಅಥವಾ ದುರ್ಗಾ ದೇವಿಗೋಸ್ಕರ ನಾವು ಮನೆಗಳಲ್ಲಿ ವಿಶೇಷವಾಗಿ ಶುಕ್ರವಾರದ ದಿನಗಳಲ್ಲಿ ವಿಶೇಷವಾಗಿ ಪೂಜೆಗಳನ್ನು ಮಾಡಿದಾಗ ಅಥವಾ ನಮ್ಮ ಬೇಡಿಕೆಗಳನ್ನು ಇಟ್ಟಾಗ ಸಂಕಲ್ಪ ಮಾಡಿಕೊಂಡಾಗ ಖಂಡಿತವಾಗ್ಲೂ ಬಹಳ ದಿನದಿಂದ ಕಾಯ್ತಿರೋಂಥ ಯಾವುದೇ ಬೇಡಿಕೆಗಳಿರ್ಬೋದು, ನಿಮ್ಮ ಆಸೆಗಳಿರ್ಬೋದು, ಕನಸುಗಳಿರ್ಬೋದು, ಆರೋಗ್ಯ ಇರ್ಬೋದು, ಅವೆಲ್ಲನೂ ಸುಧಾರಣೆ ಆಗೋದಕ್ಕೆ ಖಂಡಿತವಾಗ್ಲೂ ದುರ್ಗಾದೇವಿ ಆರಾಧನೆನ ಮಾಡ್ತಾರೆ. ಮದುವೆ ಆಗ್ತಾ ಇಲ್ಲ ಅನ್ನೋರು, ಸಂತಾನ ಸಮಸ್ಯೆ ಇದೆ ಅನ್ನೋರು, ಉದ್ಯೋಗದ ಸಮಸ್ಯೆ ಇದೆ ಅನ್ನೋರು, ದಾಂಪತ್ಯ ಕಲಹ ಇದೆ ಅನ್ನೋರು, ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥವ್ರು, ಅಥವಾ ನಿಮ್ಮ ಕೆಲಸಗಳು ನಿಂತೋಗ್ಬಿಟ್ಟಿದೆ, ಆ ಕೆಲಸಗಳೆಲ್ಲ ಆಗಬೇಕು ಅಂತ ಬಯಸೋ ಅಂಥವ್ರು ವಿಶೇಷವಾಗಿ ದುರ್ಗಾದೇವಿಗೋಸ್ಕರ ಒಂದು ಮುಡುಪು ಅನುಷ್ಠಾನನ ನೀವು ಮನೆಯಲ್ಲಿ ನೀವು ಮಾಡೋ ಅಂಥದ್ದನ್ನು ಮಾಡ್ಬೋದು. ಅದರಲ್ಲೂ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ಒಂದು ಹಳದಿ ಬಟ್ಟೆ ತೊಗೊಬೇಕಾಗುತ್ತೆ. ಹಳದಿ ಅಂದರೆ ಅರಿಶಿಣದ ಕಲರ್ ಇರೋವಂಥ ಬಟ್ಟೆನ ತೊಗೊಬೇಕಾಗುತ್ತೆ. ಅಕಸ್ಮಾತು ಅದು ಇಲ್ಲ ಅಂದರೆ ಒಂದು ವೈಟ್ ಬಟ್ಟೆನ ನೀವು ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿಣನ ಹಚ್ಚಿದಾಗ ಅದು ಹಳದಿ ಬಟ್ಟೆ ಆಗುತ್ತೆ. ಅಂಥ ಹಳದಿ ಬಟ್ಟೆನ ನೀವು ತೊಗೊಂಡು ಅಡಿಕೆ ಪಟ್ಟಿಯ ಎಲೆನ ತೊಗೊಬೇಕಾಗುತ್ತೆ. ಇಲ್ಲಾಂದರೆ ಒಂದು ತಾಮ್ರದ ತಟ್ಟೆ ಮೇಲೆ ಆ ಬಟ್ಟೆನ ನೀವು ಹಾಸಿ ಅದಕ್ಕೆ ನೀವು ವಿಶೇಷವಾಗಿ ಏನು ಹಾಕಬೇಕು ಅಂತಂದರೆ ಆ ಬಟ್ಟೆ ಮೇಲೆ ಒಂದು ಇಡಿ ಅಂದರೆ ಒಂದು ಮುಷ್ಟಿಯಷ್ಟು ಅಕ್ಕಿನ ನೀವು ಹಾಕಬೇಕಾಗುತ್ತೆ. ಅದಾದಮೇಲೆ ನೀವು ಒಂದು ಇಡಿ ಕಲ್ಲುಪ್ಪನ್ನ ನೀವು ಹಾಕಬೇಕಾಗುತ್ತೆ. ಅದರ ಮೇಲೆ ನೀವು ಒಂದು 8 ನಿಂಬೆಹಣ್ಣನ್ನು ಇಡಬೇಕಾಗುತ್ತೆ. ಆಮೇಲೆ ಒಂದು 8 ಲವಂಗನ ಇಡಬೇಕಾಗುತ್ತೆ. ಅಕಸ್ಮಾತು ಗುಲಾಬಿ ಹೂವು ಏನಾದರೂ ಇದ್ದರೆ, ದೊಡ್ಡ ಗುಲಾಬಿ ಹೂವು ಇದ್ದರೆ ಒಂದನ್ನು ಇಡ್ಬೋದು. ಸಣ್ಣ ಗುಲಾಬಿಗಳಿದ್ದರೆ ಅಲ್ಲಿ 8 ಗುಲಾಬಿ ಹೂವುಗಳನ್ನು ನೀವು ಇಡೋವಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಅದಾದಮೇಲೆ 8 ಅರಿಶಿಣದ ಕೊಂಬುಗಳನ್ನು ನೀವು ಇಡಬೇಕಾಗುತ್ತೆ. ಅದಾದಮೇಲೆ ನೀವು ವಿಶೇಷವಾಗಿ ತಾಂಬೂಲ, ವಿಳೆದೆಲೆ ಮತ್ತು ಅಡಿಕೆ, ಅಂದರೆ ಬಟ್ಲಡಿಕೆ ಆದರೆ ಒಂದೇ ಸಾಕು. ವಿಳೆದೆಲೆ ಎಷ್ಟು ನಿಮ್ಮ ಕೈಗೆ ಬರುತ್ತೋ ಅಷ್ಟು ವಿಳೆದೆಲೆನ ಇಡ್ಬೋದು, ಅಡಿಕೆನ ಇಡ್ಬೋದು. ಅದರ ಮೇಲೆ ನೀವು 11 ರೂಪಾಯಿ ದುಡ್ಡನ್ನ ಇಡಬೇಕಾಗುತ್ತೆ. ಅದಾದಮೇಲೆ ನೀವು ವಿಶೇಷವಾಗಿ ಒಂದು ತಾಮ್ರದ ತಗಡನ್ನು ನೀವು ತಗೊಬೇಕಾಗುತ್ತೆ. ಅದರಿಂದ ನೀವು ತಾಮ್ರದ ತಗಡನ್ನು ನೀವು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಆ ತಾಮ್ರದ ತಗಡನ್ನು ತಂದು ಅದರ ಒಳಗಡೆ ನಿಮ್ಮ ಬೇಡಿಕೆ ಎಂಥದ್ದು, ನಿಮ್ಮ ಆಸೆ ಯಾವ ಆಸೆ ಈಡೇರಬೇಕು ಅಂತ ನೀವು ಬಯಸ್ತೀರೋ ಅಂತಹ ಆಸೆ ನೆರವೇರಲಿ ಅಂತ ಹೇಳ್ಬಿಟ್ಟು ನೀವು ಆ ತಾಮ್ರದ ತಗಡಿರುತ್ತಲ್ಲ ಆ ತಗಡಿನ ಒಳಗಡೆ ನೀವು ಬರೆದು ನಿಮ್ಮ ಬೇಡಿಕೆ, ನಿಮ್ಮ ರಾಶಿ, ನಿಮ್ಮ ನಕ್ಷತ್ರ, ನಿಮ್ಮ ಗೋತ್ರ, ನೀವು ಯಾವ ದಿನ ಹುಟ್ಟಿದ್ದೀರಾ, ಯಾವ ಡೇಟಲ್ಲಿ ಹುಟ್ಟಿದ್ದೀರಾ, ಪ್ರತಿಯೊಂದು ನಿಮ್ಮ ಆಸೆ ಏನು, ಪ್ರತಿಯೊಂದನ್ನು ನೀವು ಆ ತಾಮ್ರದ ತಗಡಲ್ಲಿ ಇಟ್ಟು ಇಷ್ಟು ವಸ್ತುಗಳನ್ನು ನೀವು ಇಟ್ಟು ಅದರ ಮೇಲೆ ಅರಿಶಿಣ, ಕುಂಕುಮ, ಮಂತ್ರಾಕ್ಷತೆನ ಇಟ್ಟು ಆ ಗಂಟನ್ನು ನೀವು ಹಳದಿ ದಾರದಿಂದ ನೀವು ಸುತ್ತಿ ಅದನ್ನು ನೀವು ಮುಡುಪನ್ನ ತಯಾರು ಮಾಡಬೇಕು. ಅದನ್ನು ನೀವು ತಯಾರು ಮಾಡಿ ಅದಾದ ನಂತರ ನೀವು ವಿಶೇಷವಾಗಿ ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ದುರ್ಗಾದೇವಿಯ ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ಯಥಾ ಪ್ರಕಾರ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ತುಪ್ಪದ ದೀಪಗಳನ್ನು ಹಚ್ಚಿ ಆ ಮುಡುಪು ಕಟ್ಟಿರೋ ಅಂಥದ್ದನ್ನು ನೀವು ಮನೆಯಲ್ಲಿ 5 ಶುಕ್ರವಾರಗಳು ಇಟ್ಟು ಪೂಜೆ ಮಾಡಿ ತದನಂತರ ನೀವು ದೇವಸ್ಥಾನಕ್ಕೆ ನೀವು ಕೊಡೋ ಅಂಥದ್ದನ್ನು ಮಾಡಬೇಕಾಗತ್ತೆ. ಅಕಸ್ಮಾತ್ ನೀವು ಅವತ್ತಿನ ದಿನ ಕೊಡೋಕ್ಕೆ ಆಗಲ್ಲ ಅಂತ ಅಂದರೆ ಒಂದೇ ವಾರ ಮಾಡ್ತೀನಿ ಅನ್ನೋರು ಒಂದೇ ವಾರ ನೀವು ಮುಡುಪನ್ನ ಕಟ್ಟಿ ಅದನ್ನು ತಗೊಂಡೋಗಿ ನೀವು ದೇವಸ್ಥಾನದಲ್ಲಿ ನಿಮ್ಮ
ನಿಮ್ಮ ಸುತ್ತಮುತ್ತ ಇರುವಂಥ ದುರ್ಗಾ ದೇವಸ್ಥಾನಕ್ಕೆ ನೀವು ಕೊಟ್ಟು ಬರೋಂಥದ್ದನ್ನು ಮಾಡಬೇಕಾಗುತ್ತೆ. ಅವತ್ತಿನ ದಿನ ನೀವು ಆ ಮುಡುಪನ್ನ ಕೊಟ್ಟು ಬರೋಂಥ ವ್ಯವಸ್ಥೆಯಲ್ಲಿ ಬರೀ ಅಷ್ಟನ್ನು ಮಾತ್ರ ಕೊಟ್ಟು ಬರೋಂಥದ್ದು ಮಾಡಬೇಡಿ. ಕೊಡುವಾಗ ಅದ್ರ ಜೊತೆಗೆ ಸ್ವಲ್ಪ ಅಕ್ಕಿ, ಬಾಳೆಹಣ್ಣು, ಬೆಲ್ಲ, ಸ್ವಲ್ಪ ತುಪ್ಪ ಸಿಕ್ಕಿದ್ರೆ ಇಷ್ಟನ್ನು ನೀವು ತಗೊಂಡೋಗಿ ಮಲ್ಲಿಗೆ ಹೂವು ಮತ್ತು ತುಳಸಿ ದಳಗಳನ್ನು ನೀವು ಅಷ್ಟು ಸಮೇತ ನೀವು ಆ ಮುಡುಪನ್ನು ನೀವು ಆ ದೇವಸ್ಥಾನಕ್ಕೆ ಅಮ್ಮನವರಿಗೆ ನೀವು ಕೊಟ್ಟು ಬರೋದ್ರಿಂದ ನಿಮ್ಮ ಬೇಡಿಕೆಗಳು ಎಂಥದ್ದೇ ಇದ್ದರೂ ಅದು ನೆರವೇರುತ್ತೆ. ಅಕಸ್ಮಾತು ನಿಮಗೆ ದುರ್ಗಾದೇವಿ ದೇವಸ್ಥಾನಗಳು ಎಲ್ಲೂ ಇಲ್ಲ ಅಂದರೆ ನಿಮ್ಮ ಕುಲದೇವತೆ ಆಗಿರುವಂಥ ಹೆಣ್ಣು ದೇವತೆ ಯಾವುದೇ ಇರ್ಬೋದು, ಆ ದೇವಿಯ ದೇವಸ್ಥಾನಕ್ಕೆ ನೀವು ತಗೊಂಡೋಗಿ ಕೊಡೋವಂಥದ್ದನ್ನು ಮಾಡ್ಬೋದು. ಆದರೆ ಲಕ್ಷ್ಮೀ ದೇವರಿಗೆ ನೀವು ಕೊಡೋವಂಥದ್ದು ಬರೋದಿಲ್ಲ. ಯಾಕಂದರೆ ಇಲ್ಲಿ ನಾವು ನಿಂಬೆಹಣ್ಣನ್ನು ಇಟ್ಟಿರ್ತೀವಿ. ನಿಂಬೆಹಣ್ಣು ಲಕ್ಷ್ಮೀ ದೇವಿಗೆ ನಿಷಿದ್ಧ ಆಗಿರುತ್ತೆ. ಅಂದರೆ ಇಲ್ಲಿ ಕಾಳಿ ಅವತಾರದಲ್ಲಿರುವಂಥ ಪಾರ್ವತಿ ಅಂದರೆ ದುರ್ಗಾ ಮಾತೆಗೆ ಮಾತ್ರ ಸಂಬಂಧಪಟ್ಟಂತಹ ಈ ಮುಡುಪು ಅನುಷ್ಠಾನ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಶಕ್ತಿ ಇರೋವಂಥ ದೇವತೆಗಳು ಯಾವುದೇ ಇರ್ಬೋದು, ಅಂಬಾಭವಾನಿ ಇರ್ಬೋದು, ಚಾಮುಂಡೇಶ್ವರಿ ಇರ್ಬೋದು, ಕಾಳಿಕಾ ದುರ್ಗಾ ಪರಮೇಶ್ವರಿ ಇರ್ಬೋದು, ಅಥವಾ ಕಾಟೇರಮ್ಮ ಇರ್ಬೋದು, ಮಾರಮ್ಮ ಇರ್ಬೋದು, ಇಂತಹ ಯಾವುದೇ ಒಂದು ದೇವಿ ಇರ್ಬೋದು, ಅಂಥ ದೇವಿಗಳೆಲ್ಲ ದುರ್ಗಾದೇವಿಯ ಅಂಶಗಳಾಗಿರುತ್ತೆ. ಅಂಥ ದೇವಿಯ ದೇವಸ್ಥಾನಕ್ಕೆ ನೀವು ಇದನ್ನು ಈ ಮುಡುಪನ್ನು ನೀವು ಕೊಟ್ಟು ಬರೋ ಅಂಥದ್ದನ್ನು ಮಾಡೋ ಅಂಥದ್ದನ್ನು ಮಾಡಿ ಶುಕ್ರವಾರದ ದಿನ ನೀವು ಬೆಳಗ್ಗೆ ಕಟ್ಟಿ ಸಂಜೆ ಸಮಯದಲ್ಲಿ ಕೊಡ್ಬೋದು. ಇಲ್ಲ 5 ಶುಕ್ರವಾರಗಳು ಪೂಜೆ ಮಾಡಿ 5 ಶುಕ್ರವಾರಗಳು ಮುಗಿದ ನಂತರ ನೀವು ಅಮ್ಮನವರ ದೇವಸ್ಥಾನಕ್ಕೆ ಭದ್ರಕಾಳಿ ಇರ್ಬೋದು, ಮಾರಮ್ಮ ಇರ್ಬೋದು, ಅಂಥ ದೇವಸ್ಥಾನಗಳಿಗೆ, ಚಾಮುಂಡೇಶ್ವರಿ ದೇವಸ್ಥಾನಗಳಿಗೆ ನೀವು ಇದನ್ನು ತಗೊಂಡೋಗಿ ಕೊಡೋ ಅಂಥ ವ್ಯವಸ್ಥೆನ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.